ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ಅಲೋನ್ ಎಂಬ ಮಲಯಾಳಂ ಭಾಷೆಯ ಹಾರರ್ ಮಿಸ್ಟರಿ ಕಮ್ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಕಾಳಿದಾಸ್ ಭಾರತದಲ್ಲಿ ಆಗ ತಾನೆ ಕೊರೋನಾ ಬಂದು ಲಾಕ್ಡೌನ್ ಆಗಿದ್ದ ಸಮಯದಲ್ಲಿ ಒಂದು ಅಪಾರ್ಟ್ಮೆಂಟ್ ನ ಫ್ಲಾಟ್ ಗೆ ಬಾಡಿಗೆಗೆ ಹೋಗ್ತಾನೆ. ಕಾಳಿದಾಸ್ ಆ ಫ್ಲಾಟ್ ಗೆ ಶಿಫ್ಟ್ ಏನೋ ಆಗ್ತಾನೆ. ಆದ್ರೆ ಸಮಯ ಕಳೆದ ಹಾಗೆ ಆ ಫ್ಲಾಟ್ ನಲ್ಲಿ ತನ್ನ ಜೊತೆ ಬೇರೆ ಯಾರೋ ಇದ್ದಾರೆ ಅನ್ನೋ ರೀತಿ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಜೊತೆಗೆ ಫ್ಲಾಟ್ ನಲ್ಲಿ ತಾಯಿ ಹಾಗೂ ಮಗಳು ಮಾತನಾಡ್ತಿರುವ ರೀತಿ ವಿಚಿತ್ರವಾಗಿ ಶಬ್ದಗಳು ಕೇಳಿಸೋದಕ್ಕೆ ಶುರುವಾಗುತ್ತವೆ. ಮೊದಲಿಗೆ ಕಾಳಿದಾಸ್ ಇದೆಲ್ಲ ಕೂಡ ತನ್ನ ಭ್ರಮೆ ಇರಬೇಕು ಅಂದುಕೊಂಡು ಸುಮ್ಮನಾಗಿರ್ತಾನೆ. ಆದರೆ ದಿನಗಳು ಕಳೆದ ಹಾಗೆ ಇವನ ಜೊತೆ ತುಂಬಾನೇ ವಿಚಿತ್ರವಾದ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಹಾಗೂ ಚಿತ್ರ ಮುಂದುವರಿತಾ ಹೋದ ಹಾಗೆ ಕಾಳಿದಾಸ್ ಎಕ್ಸ್ಪೆಕ್ಟ್ ಮಾಡಿರದ 2 ಶಾಕಿಂಗ್ ಮರ್ಡರ್ ಮಿಸ್ಟರಿಗಳು ರಿವೀಲ್ ಆಗುತ್ತವೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು, ಕಾಳಿದಾಸ್ ಹೊಸದಾಗಿ ಶಿಫ್ಟ್ ಆಗಿರುವ ಆ ಫ್ಲಾಟ್ ನ ಮಿಸ್ಟರಿ ಏನು, ಕಾಳಿದಾಸ್ಗೆ ಆಗಾಗ ಕೇಳಿಸ್ತಿರುವ ತಾಯಿ ಹಾಗೂ ಮಗಳ ಧ್ವನಿ ಯಾರದ್ದು, ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಲಿಟರಲಿ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಕೊರೋನಾ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಿದ್ದ ಕಾರಣ ಭಾರತದ ಗವರ್ಮೆಂಟ್ ಎಲ್ಲ ಕಡೆ ಲಾಕ್ಡೌನ್ ಅನ್ನ ಅನೌನ್ಸ್ ಮಾಡಿರುತ್ತೆ. ಹೀಗೆ ಯಾರೊಬ್ಬರು ಕೂಡ ಹೊರಗಡೆ ಓಡಾಡದ ಸಮಯದಲ್ಲಿ ಚಿತ್ರದ ಹೀರೋ ಕಾಳಿದಾಸ್ ಕೊಚ್ಚಿಯಲ್ಲಿರುವ ಒಂದು ಅಪಾರ್ಟ್ಮೆಂಟ್ ಗೆ ಹೊಸದಾಗಿ ಶಿಫ್ಟ್ ಆಗ್ತಿರೋದನ್ನ ನೋಡ್ತೀವಿ. ಈತ ಸ್ಟ್ರಾಬೆರೀಸ್ ಎಂಬ ಅಪಾರ್ಟ್ಮೆಂಟ್ ನ ಫ್ಲಾಟ್ ನಂಬರ್ 13ಗೆ ಹೊಸದಾಗಿ ಬಾಡಿಗೆಗೆ ಬಂದಿರ್ತಾನೆ. ಈಗ ಎಲ್ಲ ಕಡೆ ಲಾಕ್ಡೌನ್ ಆಗಿದ್ದ ಕಾರಣ ಈತ ಹೊಸದಾಗಿ ಶಿಫ್ಟ್ ಆಗ್ತಿರುವ ಆ ಫ್ಲಾಟ್ ನ ಬೀಗವನ್ನ ಕೊಡೋದಕ್ಕೂ ಕೂಡ ಅಲ್ಲಿ ಸೆಕ್ಯೂರಿಟಿ ಇರೋದಿಲ್ಲ. ಕೊನೆಗೆ ಕಾಳಿದಾಸೆ ಆ ಸೆಕ್ಯೂರಿಟಿಗೆ ಕಾಲ್ ಮಾಡಿ ಬೀಗ ಎಲ್ಲಿದೆ ಅಂತ ವಿಚಾರಿಸಿಕೊಂಡು ಅದನ್ನ ತೆಗೆದುಕೊಂಡು ಫ್ಲಾಟ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗ್ತಾನೆ. ಒಳಗಡೆ ಬಂದು ಫ್ಲಾಟ್ ಅನ್ನ ಚೆಕ್ ಮಾಡ್ತಿರುವಾಗ ಇವನ ಗರ್ಲ್ ಫ್ರೆಂಡ್ ಆಗಿರುವ ಯಮುನಾ ಕಾಲ್ ಮಾಡ್ತಾಳೆ. ಆಕೆ ಮಾತನಾಡ್ತಾ, ಕಾಳಿದಾಸ್ ಹುಷಾರಾಗಿ ರೀಚ್ ಆದ, ಹೊರಗಡೆ ಕೊರೋನಾ ಇದೆ ಅಂತ ಎಲ್ಲ ಕಡೆ ಲಾಕ್ ಡೌನ್ ಮಾಡಿದ್ದಾರೆ, ನೀನು ಮನೆಯಲ್ಲಿ ಬೋರ್ ಆಗುತ್ತೆ ಅಂತ ದಯವಿಟ್ಟು ಹೊರಗಡೆ ಸುತ್ತಾಡೋದಕ್ಕೆ ಹೋಗ್ಬೇಡ, ಸ್ವಲ್ಪ ದಿನ ಒಳಗಡೆ ನೀರು ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಸರಿ ಅಂತ ಕಾಳಿದಾಸ್ ಫ್ರೆಶ್ ಅಪ್ ಆಗಿ ಆನ್ಲೈನ್ ಅಲ್ಲಿ ಫುಡ್ ಆರ್ಡರ್ ಮಾಡಿ ತಿಂತಿರ್ತಾನೆ. ಹೀಗೆ ತಿಂತಿರುವಾಗ ಇವನ ಮನೆಯ ಕಾಲಿಂಗ್ ಬೆಲ್ ಅನ್ನ ಯಾರೋ ಪ್ರೆಸ್ ಮಾಡ್ತಾರೆ. ಯಾರಿರ್ಬೋದು ಅಂತ ತಕ್ಷಣ ಹೋಗಿ ನೋಡ್ತಾನೆ. ಆದ್ರೆ ಅಲ್ಯಾರು ಕೂಡ ಇರೋದೇ ಇಲ್ಲ. ಮೋಸ್ಟ್ಲಿ ಯಾರೋ ಚಿಕ್ಕ ಮಕ್ಕಳು ಆಟ ಆಡ್ಸೋದಕ್ಕೆ ಅಂತ ಈ ರೀತಿ ಮಾಡಿರ್ಬೋದು ಅಂದುಕೊಂಡು ಡೋರ್ ಅನ್ನ ಕ್ಲೋಸ್ ಮಾಡಿ ಒಳಗಡೆ ಬರ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಈತ ಟೇಬಲ್ ಮೇಲಿಟ್ಟಿದ್ದ ಊಟ ಡಸ್ಟ್ಬಿನ್ ನಲ್ಲಿರುತ್ತೆ ಹಾಗೂ ಗ್ಲಾಸ್ ನಲ್ಲಿದ್ದ ನೀರೆಲ್ಲ ಖಾಲಿಯಾಗಿರುತ್ತೆ. ಕಾಳಿದಾಸ್ಗೆ ಶಾಕ್ ಆಗಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿರುವಾಗ್ಲೇ ಫ್ಲಾಟ್ ನಲ್ಲಿ ಯಾರೋ ಮಾತನಾಡ್ತಿರುವ ರೀತಿ ವಿಚಿತ್ರವಾದ ಶಬ್ದ ಆಗುತ್ತೆ. ಆ ಶಬ್ದವನ್ನೇ ಫಾಲೋ ಮಾಡ್ತಾ ಹೋದಾಗ ಶ್ರೀದೇವಿ ಎಂಬ ತಾಯಿ ತನ್ನ ಮಗಳು ಅನು ಜೊತೆ ಮಾತನಾಡ್ತಿರುವ ಅದೃಶ್ಯ ಧ್ವನಿಗಳು ಕೇಳಿಸುತ್ತಿರುತ್ತವೆ. ಈಗ ಕಾಳಿದಾಸ್ಗೆ ಮತ್ತಷ್ಟು ಆಶ್ಚರ್ಯ ಆಗಿ ಅಷ್ಟಕ್ಕೂ ಆ ಧ್ವನಿ ಎಲ್ಲಿಂದ ಬರ್ತಿದೆ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಯಮುನಾ ಮತ್ತೆ ಕಾಲ್ ಮಾಡ್ತಾಳೆ. ಈಗ ಗಾಬರಿಯಾಗಿದ್ದ ಕಾಳಿದಾಸ್, ಯಮುನಾ ಈ ಫ್ಲಾಟ್ ನಲ್ಲಿ ನನ್ನನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ ಅನ್ನಿಸ್ತಿದೆ, ಆಗಿನಿಂದ ಯಾರೋ ತಾಯಿ ಮಗಳು ಮಾತನಾಡ್ತಿರುವ ಧ್ವನಿ ಕೇಳಿಸ್ತಿದೆ, ಆದ್ರೆ ಎಷ್ಟೇ ಹುಡುಕಿದ್ರು ಕೂಡ ಇಲ್ಯಾರೋ ಕಾಣಿಸ್ತಿಲ್ಲ. ಅದಕ್ಕೆ ಯಮುನಾ ತಮಾಷೆ ಮಾಡ್ತಾ, ಮೋಸ್ಟ್ಲಿ ನಿನ್ನೆ ರಾತ್ರಿ ನೀನು ಕುಡಿದಿರುವ ಹ್ಯಾಂಗ್ ಓವರ್ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅನ್ಸುತ್ತೆ, ನೀನು ಹೋಗೋದಕ್ಕೂ ಮುಂಚೆ ಲಾಕ್ ಆಗಿದ್ದ ಆ ಫ್ಲಾಟ್ ನ ಒಳಗಡೆ ಯಾರಾದ್ರೂ ಇರೋದಕ್ಕೆ ಸಾಧ್ಯನಾ? ಕಾಳಿದಾಸ್, ಇದೆಲ್ಲ ಕೂಡ ನಿನ್ನ ಇಮ್ಯಾಜಿನೇಷನ್ ಅಷ್ಟೇ, ಎಲ್ಲ ಮರೆತು ಆರಾಮಾಗಿ ಮಲ್ಕೋ, ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾಳೆ. ಮೋಸ್ಟ್ಲಿ ಯಮುನಾ ಹೇಳಿದ ಹಾಗೆ ಇದ್ರು ಇರ್ಬೋದು ಅಂತ ಕಾಳಿದಾಸ್ ರೂಮ್ಗೆ ಮಲ್ಗೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅಲ್ಲೂ ಕೂಡ ಯಾರೋ ಓಡಾಡ್ತಿರುವ ರೀತಿ ಶಬ್ದ ಆಗುತ್ತೆ. ಈಗ ಮತ್ತೆ ಗಾಬರಿಯಾದ ಕಾಳಿದಾಸ್ ತಕ್ಷಣವೇ ಆ ರೂಮ್ ಅನ್ನೆಲ್ಲ ಚೆಕ್ ಮಾಡ್ತಾನೆ. ಆಗ ಬೆಡ್ ನ ಕೆಳಗಡೆ ಒಂದು ಚಿಕ್ಕ ಮಗುವಿನ ಬುಕ್ ಸಿಗುತ್ತೆ. ಆ ಬುಕ್ ಅನ್ನ ಓಪನ್ ಮಾಡಿ ನೋಡಿದಾಗ ಅದು ಚಿಕ್ಕ ಮಗು ಡ್ರಾಯಿಂಗ್ ಮಾಡೋದಕ್ಕೆ ಯೂಸ್ ಮಾಡಿರುವ ಬುಕ್ ಅಂತ ಗೊತ್ತಾಗುತ್ತೆ. ಈ ರೂಮ್ ನಲ್ಲಿ ಮಲಗೋದೇ ಬೇಡ ಅಂತ ತಕ್ಷಣ ಹೊರಗಡೆ ಬಂದು ಟಿವಿಯನ್ನ ಆನ್ ಮಾಡ್ತಾನೆ. ಆಗ ನ್ಯೂಸ್ ನಲ್ಲಿ ಕೇರಳದ ತ್ರಿಸೂರ್ ಹಾಗೂ ಪಲಕಾಡ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ವ್ಯಕ್ತಿಗಳ ಕೊಲೆಗಳಾಗಿವೆ. ಆದಷ್ಟು ಬೇಗ ಆ ಕಿಲ್ಲರ್ ನನ್ನ ಪತ್ತೆ ಮಾಡೋದಕ್ಕೆ ಡಿಜಿಪಿ ಒಂದು ಸ್ಪೆಷಲ್ ಟೀಮ್ ಅನ್ನ ಫಾರ್ಮ್ ಮಾಡಿದ್ದಾರೆ ಅಂತ ನ್ಯೂಸ್ ಬರ್ತಿರುತ್ತೆ. ಅದಾದ ನಂತರ ನ್ಯೂಸ್ ನಲ್ಲಿ ಕೊರೋನಾ ಎಲ್ಲ ಕಡೆ ಜಾಸ್ತಿ ಸ್ಪ್ರೆಡ್ ಆಗಿ ಹಾಸ್ಪಿಟಲ್ ನ ಎಲ್ಲ ಬೆಡ್ಗಳು ಕೂಡ ಫಿಲ್ ಆಗಿವೆ. ಯಾರಿಗಾದ್ರೂ ಕೊರೋನಾದ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣವೇ ಡಾಕ್ಟರ್ ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಿರ್ತಾರೆ. ಈಗ ಆ ನ್ಯೂಸ್ ನೋಡಿ ಸ್ವಲ್ಪ ಪ್ಯಾನಿಕ್ ಆದ ಕಾಳಿದಾಸ್ ತನಗೆ ಪರಿಚಯ ಇದ್ದ ಸೂಸನ್ ಎಂಬ ಒಬ್ಬಳು ಲೇಡಿ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ಆಕೆ ಕೊರೋನಾ ಬಾರದ ಹಾಗೆ ಹಾಗೂ ಇಮ್ಯುನಿಟಿಯನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲೇ ಏನೆಲ್ಲ ಮಾಡಬಹುದು ಅಂತ ಸಜೆಸ್ಟ್ ಮಾಡ್ತಾಳೆ. ನಂತರ ಕಾಳಿದಾಸ್ ಕ್ಯಾಶುವಲ್ ಆಗಿ ಮಾತನಾಡ್ತಾ, ಈ ಫ್ಲಾಟ್ಗೆ ಶಿಫ್ಟ್ ಆದಾಗಿನಿಂದ ಯಾರೋ ಮಾತನಾಡ್ತಿರುವ ರೀತಿ ವಿಚಿತ್ರವಾದ ಶಬ್ದಗಳು ಕೇಳಿಸ್ತಿವೆ ಅಂತ ಹೇಳಿಕೊಳ್ತಾನೆ. ಅದಕ್ಕೆ ಸೂಸನ್ ನಗುತ್ತಾ, ಕಾಳಿದಾಸ್, ಆ ರೀತಿ ಏನು ಕೂಡ ಇರೋದಿಲ್ಲ, ಈ ಪ್ಯಾಂಡಮಿಕ್ ಶುರುವಾದಾಗಿನಿಂದ ಎಲ್ಲರೂ ಪ್ಯಾನಿಕ್ ಆಗಿ ಒಂದಲ್ಲ
ಒಂದು ಕಾರಣಕ್ಕೆ ಡಿಪ್ರೆಸ್ ಆಗಿದ್ದಾರೆ. ನೀನೊಂದು ಕೆಲಸ ಮಾಡು, ಮನೆಯಲ್ಲಿ ಯೋಗ ಹಾಗೂ ಪ್ರಾಣಾಯಾಮ ಅಭ್ಯಾಸ ಮಾಡು, ಎಲ್ಲ ಕೂಡ ಸರಿಯಾಗುತ್ತೆ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾರೆ. ಸರಿ ಅಂತ ಕಾಳಿದಾಸ್ ಯೋಗ ಹಾಗೂ ಪ್ರಾಣಾಯಾಮ ಮಾಡಿ ಸ್ವಲ್ಪ ಕಾಮ್ ಡೌನ್ ಆಗ್ತಾನೆ. ಅದೇ ಸಮಯಕ್ಕೆ ಹರಿ ಎಂಬ ಒಬ್ಬ ರೌಡಿ ಶೀಟರ್ ನ ಹೆಂಡತಿ ಇವನಿಗೆ ಕಾಲ್ ಮಾಡ್ತಾಳೆ. ಆಕೆ ಹೇಳೋದೇನಂದ್ರೆ, ಸರ್ ಎಷ್ಟೇ ಹೇಳಿದ್ರು ಕೂಡ ನನ್ನ ಗಂಡ ಮತ್ತೆ ರೌಡಿಸಂ ಮಾಡ್ತಾ ಎಲ್ಲರ ಜೊತೆ ಗಲಾಟೆ ಮಾಡಿಕೊಳ್ತಿದ್ದಾನೆ, ದಯವಿಟ್ಟು ನೀವೇ ನನ್ನ ಗಂಡನಿಗೆ ಬುದ್ಧಿ ಹೇಳಿ ಅಂತ ಅವನಿಗೆ ಫೋನ್ ಕೊಡ್ತಾಳೆ. ಸ್ನೇಹಿತರೆ, ಈ ಹಿಂದೆ ಕಾಳಿದಾಸ್ ಜೈಲಿಗೆ ಹೋಗಿ ಮೋಟಿವೇಶನ್ ಕ್ಲಾಸಸ್ ಅನ್ನ ಕಂಡಕ್ಟ್ ಮಾಡಿದಾಗ ಅಲ್ಲಿ ಹರಿ ಎಂಬ ರೌಡಿ ಶೀಟರ್ ನ ಪರಿಚಯ ಆಗಿರುತ್ತೆ. ಈಗ ಕಾಳಿದಾಸ್ ಆ ಹರಿಗೆ ಬುದ್ಧಿ ಹೇಳ್ತಾ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸನಾದ್ರೂ ಮಾಡಿ ಜೀವನ ಮಾಡು, ಈ ರೌಡಿಸಂ ಮಾಡ್ತಾ ನೀನು ನಿನ್ನ ಪ್ರಾಣವನ್ನ ಕಳೆದುಕೊಂಡ್ರೆ ನಿನ್ನ ಕುಟುಂಬ ಬೀದಿಗೆ ಬರುತ್ತೆ ಅಂತ ಬುದ್ಧಿ ಹೇಳ್ತಾನೆ. ಹೀಗೆ ಸಮಯ ಕಳಿತ ಕಾಳಿದಾಸ್ಗೆ ಮನೆಯಲ್ಲಿ ಒಬ್ಬನೇ ಇದ್ದು ತುಂಬಾನೇ ಬೋರ್ ಆಗೋದಕ್ಕೆ ಶುರುವಾಗುತ್ತೆ. ಅಟ್ಲೀಸ್ಟ್ ಪಕ್ಕದ ಮನೆಯವರ ಜೊತೆನಾದ್ರೂ ಮಾತಾಡೋಣ ಅಂತ 13B ಫ್ಲಾಟ್ಗೆ ಬಂದು ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾನೆ. ಆದ್ರೆ ಅಷ್ಟರಲ್ಲೇ ಸೆಕ್ಯೂರಿಟಿಯಿಂದ ಗೊತ್ತಾಗುತ್ತೆ ಆ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ಇಬ್ಬರು ವಯಸ್ಸಾಗಿದ್ದ ಗಂಡ ಹೆಂಡತಿ ಕೊರೋನಾ ಬಂದು ಸತ್ತು ಹೋಗಿದ್ದಾರೆ ಅಂತ. ಹೀಗೆ ಕೊರೋನಾ ಬಂದು ಆ ಫ್ಲಾಟ್ ನಲ್ಲಿದ್ದವರು ಸತ್ತೋದ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಗಾಬರಿಯಾಗಿ ಕಾಳಿದಾಸ್ ಮತ್ತೆ ತನ್ನ ಫ್ಲಾಟ್ಗೆ ಓಡಿ ಬರ್ತಾನೆ. ಹೀಗೆ ಒಳಗಡೆ ಬಂದ ಕಾಳಿದಾಸ್ ತನ್ನ ರೂಮ್ ನಲ್ಲಿದ್ದ ಮಿರರ್ ಅನ್ನ ನೋಡಿ ಒಂದು ಸರಿ ಶಾಕ್ ಆಗ್ತಾನೆ. ಯಾಕಂದ್ರೆ ಈತ ಹೊರಗಡೆ ಹೋಗಿದ್ದಾಗ ದಿಸ್ ಇಸ್ ಅವರ್ ಹೋಮ್ ಅಂತ ಆ ಮಿರರ್ ನ ಮೇಲೆ ಬರೆಯಲಾಗಿರುತ್ತೆ. ಈಗ ಕಾಳಿದಾಸ್ಗೆ ಕನ್ಫರ್ಮ್ ಆಗುತ್ತೆ, ಖಂಡಿತ ಈ ಫ್ಲಾಟ್ ನಲ್ಲಿ ಪ್ರೇತಾತ್ಮಗಳಿದೆ ಅಂತ. ಹೀಗೆ ಮತ್ತಷ್ಟು ಹೆದರಿಕೊಂಡ ಕಾಳಿದಾಸ್ ತಕ್ಷಣವೇ ತನ್ನ ಲವರ್ ಯಮುನಾಗೆ ಕಾಲ್ ಮಾಡ್ತಾನೆ. ಯಮುನಾ, ಈ ಮನೆಯಲ್ಲಿ ಯಾರೋ ಮಾತನಾಡ್ತಿರುವ ರೀತಿ ಶಬ್ದ ಬರ್ತಿದೆ ಅಂದ್ರೆ ನೀನು ನನ್ನ ಮಾತನ್ನ ನಂಬಲಿಲ್ಲ ಅಲ್ವಾ? ನಾನು ಹೊರಗಡೆ ಹೋಗಿ ಒಳಗಡೆ ಬರೋಷ್ಟಲ್ಲೇ ಯಾರೋ ಮಿರರ್ ನ ಮೇಲೆ ದಿಸ್ ಇಸ್ ಅವರ್ ಹೋಮ್ ಅಂತ ಬರ್ದಿದ್ದಾರೆ. ಖಂಡಿತ ಈ ಮನೆಯಲ್ಲಿ ಪ್ರೇತಾತ್ಮಗಳಿವೆ ಅಂತ ಆ ಫೋಟೋವನ್ನ ಕ್ಲಿಕ್ ಮಾಡಿ ಯಮುನಾಗೆ ಸೆಂಡ್ ಮಾಡ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ ಯಮುನಾ ಆ ಫೋಟೋವನ್ನ ಓಪನ್ ಮಾಡಿ ನೋಡಿದಾಗ ಶಾಕಿಂಗ್ಲಿ ಅದರ ಮೇಲೆ ಏನು ಕೂಡ ಬರ್ದೇ ಇರೋದಿಲ್ಲ. ಈಗ ಕಾಳಿದಾಸ್ಗೆ ನನಗೆ ಕಾಣಿಸ್ತಿರೋದು ಯಮುನಾಗೆ ಮಾತ್ರ ಯಾಕೆ ಕಾಣಿಸ್ತಿಲ್ಲ ಅಂತ ಮತ್ತಷ್ಟು ಶಾಕ್ ಆಗುತ್ತೆ. ನಂತರ ಧೈರ್ಯ ಮಾಡಿ ಏನಾದ್ರೂ ಆಗ್ಲಿ ಈ ಫ್ಲಾಟ್ ನ ಮಿಸ್ಟರ್ ಏನು ಅಂತ ಪತ್ತೆ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ತಾನೆ. ನಂತರ ಸೆಕ್ಯೂರಿಟಿಗೆ ಕಾಲ್ ಮಾಡಿ ನಾನೀಗ ಹೊಸದಾಗಿ ಶಿಫ್ಟ್ ಆಗಿರುವ ಈ 13A ಫ್ಲಾಟ್ ನಲ್ಲಿ ಮುಂಚೆ ತಾಯಿ ಮಗಳು ವಾಸ ಮಾಡ್ತಿದ್ರ ಅಂತ ವಿಚಾರಿಸ್ತಾನೆ. ಹೌದು ಸರ್, ವಾಸ ಮಾಡ್ತಿದ್ರು. ತಾಯಿ ಹೆಸರು ಶ್ರೀದೇವಿ ಹಾಗೂ ಅವಳ ಮಗಳ ಹೆಸರು ಅನು ಅಂತ ಹೇಳ್ತಾನೆ. ಸರಿ, ಅವರೀಗ ಎಲ್ಲಿದ್ದಾರೆ? ಅವರು ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಅಂತ ವಿಚಾರಿಸ್ತಾನೆ. ಕಾಳಿದಾಸಿಗೆ ಕೇಳ್ತಿದ್ದ ಹಾಗೆ ಆ ಸೆಕ್ಯೂರಿಟಿ ಪ್ಯಾನಿಕ್ ಆಗಿ ನನ್ಗೇನು ಕೂಡ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಈಗ ಇದನ್ನ ಅಬ್ಸರ್ವ್ ಮಾಡಿದ ಕಾಳಿದಾಸ್ ಸರಿ ಆ ಶ್ರೀದೇವಿಯ ನಂಬರ್ ಸೆಂಡ್ ಮಾಡು ಅಂತ ಹೇಳ್ತಾನೆ. ಸೆಕ್ಯೂರಿಟಿ ನಂಬರ್ ಅನ್ನ ಸೆಂಡ್ ಮಾಡ್ತಿದ್ದ ಹಾಗೆ ಅದಕ್ಕೆ ಕಾಲ್ ಮಾಡ್ತಾನೆ. ಆದ್ರೆ ಶ್ರೀದೇವಿಯ ನಂಬರ್ ನಾಟ್ ರೀಚಬಲ್ ಆಗಿರುತ್ತೆ. ನಂತರ ಕಾಳಿದಾಸ್ 13C ಫ್ಲಾಟ್ಗೆ ಹೋಗಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡ್ತಾನೆ. ಆಗ ಕೊರೋನಾ ಇದ್ದ ಕಾರಣ ಅಲ್ಲಿ ವಾಸ ಮಾಡ್ತಿದ್ದ ಒಬ್ಬಳು ವಯಸ್ಸಾಗಿದ್ದ ಮಹಿಳೆ ಡೋರ್ ಅನ್ನ ಓಪನ್ ಮಾಡದೆ ಒಳಗಡೆಯಿಂದನೇ ಮಾತನಾಡ್ತಾಳೆ. ನಾನೀಗ ವಾಸ ಮಾಡ್ತಿರುವ 13A ಫ್ಲಾಟ್ ನಲ್ಲಿ ಈ ಹಿಂದೆ ವಾಸ ಮಾಡ್ತಿದ್ದವರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ವಿಚಾರಿಸ್ತಾನೆ. ಅದಕ್ಕೆ ಆ ವಯಸ್ಸಾಗಿದ್ದ ಮಹಿಳೆ, ಹೌದು, ಆ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ತಾಯಿ ಮಗಳು ತುಂಬಾನೇ ಒಳ್ಳೆಯವರಾಗಿದ್ರು. ಆದ್ರೆ ಏನಾಗಿತ್ತೋ ಗೊತ್ತಿಲ್ಲ, ನಾನು ಬೆಂಗಳೂರಿಗೆ ಹೋಗಿ ವಾಪಸ್ ಬರೋಷ್ಟರಲ್ಲೇ ಅವರು ಇಲ್ಲಿರ್ಲಿಲ್ಲ ಅಂತ ಹೇಳ್ತಾಳೆ. ಈಗ ಕಾಳಿದಾಸ್ಗೆ ಒಂದು ಕನ್ಫ್ಯೂಷನ್ ಶುರುವಾಗುತ್ತೆ. ತನ್ನ ಫ್ಲಾಟ್ ನಲ್ಲಿ ತನಗೆ ಕೇಳಿಸ್ತಿರುವ ಧ್ವನಿಗಳು ಯಾರದ್ದು, ಶ್ರೀದೇವಿ ಹಾಗೂ ಅನು ಬದುಕಿದ್ದಾರಾ ಅಥವಾ ಸತ್ತಿದ್ದಾರಾ ಅಂತ. ನಂತರ ಕೆಳಗಡೆ ರಿಸೆಪ್ಷನ್ಗೆ ಹೋಗಿ ಅನು ಹಾಗೂ ಶ್ರೀದೇವಿ ಬಗ್ಗೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಆಗ ಫೈಲ್ ನಲ್ಲಿಟ್ಟಿದ್ದ ಅವರಿಬ್ಬರ ಆಧಾರ್ ಕಾರ್ಡ್ ನ ಜೆರಾಕ್ಸ್ ಕಾಪಿಗಳು ಸಿಗುತ್ತವೆ. ತಕ್ಷಣ ಆಧಾರ್ ಕಾರ್ಡ್ ಗಳ ಫೋಟೋ ಕ್ಲಿಕ್ ಮಾಡಿ ತನಗೆ ಫ್ರೆಂಡ್ ಆಗಿದ್ದ ವಿನೋದ್ ಎಂಬ ರಿಪೋರ್ಟರ್ಗೆ ಸೆಂಡ್ ಮಾಡ್ತಾನೆ. ವಿನೋದ್ ಹೇಗಾದ್ರೂ ಮಾಡಿ ಇವರಿಬ್ಬರು ಯಾರು, ಈಗ ಎಲ್ಲಿದ್ದಾರೆ, ಹೀಗೆ ಎಲ್ಲ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಕೊಡು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಹೀಗೆ ಕಾಳಿದಾಸ್ ಮಾತನಾಡ್ತಿರುವಾಗ್ಲೇ ಮತ್ತೆ ಅನು ಹಾಗೂ ಶ್ರೀದೇವಿ ಮಾತನಾಡಿಕೊಳ್ತಿರುವ ಶಬ್ದ ಕೇಳಿಸೋದಕ್ಕೆ ಶುರುವಾಗುತ್ತೆ. ಆ ಚಿಕ್ಕ ಹುಡುಗಿ ಅನು ತುಂಬಾನೇ ಹೆದರಿಕೊಂಡು ಅಮ್ಮ, ನಮಗೆ ತೊಂದರೆ ಕೊಡುವ ಆ ವ್ಯಕ್ತಿ ಮತ್ತೆ ಬಂದಿದ್ದಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳ್ತಿದ್ದ ಹಾಗೆ ಕಾಳಿದಾಸ್ಗೆ ಏನೋ ವಿಷಯ ಫ್ಲಾಶ್ ಆಗುತ್ತೆ. ತಕ್ಷಣ ಸೆಕ್ಯೂರಿಟಿಗೆ 10,000 ಫೋನ್ ಪೇ ಮಾಡ್ತಾನೆ. ನಂತರ ಕಾಲ್ ಮಾಡಿ ನಿನ್ನ ಅಕೌಂಟ್ಗೆ 10,000 ಫೋನ್ ಪೇ ಮಾಡಿದ್ದೀನಿ, ಅದಕ್ಕೆ ಬದಲಾಗಿ ನೀನು ಮಾಡಬೇಕಿರುವ ಕೆಲಸ ಒಂದೇ, ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡು. ಈ ಫ್ಲಾಟ್ ನಲ್ಲಿ ವಾಸ ಮಾಡ್ತಿದ್ದ ಅನು ಹಾಗೂ ಶ್ರೀದೇವಿಗೆ ಆಗಾಗ ಒಬ್ಬ ವ್ಯಕ್ತಿ ತೊಂದರೆ ಕೊಡ್ತಿದ್ದ ಅಂತ ಗೊತ್ತಾಯ್ತು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆತ ಇದೇ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದಾನ ಅಂತ ವಿಚಾರಿಸ್ತಾನೆ.
ಅದಕ್ಕೆ ಸೆಕ್ಯೂರಿಟಿ, ಹೌದು ಸರ್, ಅವನ ಹೆಸರು ಥಾಮಸ್ ಅಂತ, ಆತ ಇದೇ ಅಪಾರ್ಟ್ಮೆಂಟ್ ನ ಕೇರ್ ಟೇಕರ್ ಅಂತ ನಂಬರ್ ಕೊಡ್ತಾನೆ. ಹೀಗೆ ನಂಬರ್ ಸಿಕ್ತಿದ್ದ ಹಾಗೆ ತಕ್ಷಣವೇ ಕಾಳಿದಾಸ್ ಆ ಥಾಮಸ್ ಎಂಬ ವ್ಯಕ್ತಿಗೆ ಕಾಲ್ ಮಾಡ್ತಾನೆ. ಆದ್ರೆ ಶ್ರೀದೇವಿ ಹಾಗೂ ಅನು ಬಗ್ಗೆ ವಿಚಾರಿಸಿದ್ದ ಹಾಗೇನೆ ಥಾಮಸ್ ಹೆದರಿಕೊಂಡು ನಂಬರ್ ಅನ್ನ ಸ್ವಿಚ್ ಆಫ್ ಮಾಡಿಕೊಳ್ತಾನೆ. ಈಗ ಕಾಳಿದಾಸ್ಗೆ ಆ ಥಾಮಸ್ ಮೇಲೆ ಅನುಮಾನ ಶುರುವಾಗುತ್ತೆ ಹಾಗೂ ಅದೇ ಸಮಯಕ್ಕೆ ವಿನೋದ್ ಕಾಲ್ ಮಾಡ್ತಾನೆ. ಸರ್, ಅವರಿಬ್ಬರ ಆಧಾರ್ ಕಾರ್ಡ್ ಮೂಲಕ ವಿಚಾರಿಸಿದಾಗ ಗೊತ್ತಾಗಿದ್ದೇನೆಂದ್ರೆ ಫಿನಾನ್ಷಿಯಲ್ ಪ್ರಾಬ್ಲಮ್ ನಿಂದಾಗಿ ಅವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರಂತೆ. ಸರ್, ನೀವೀಗ ವಾಸ ಮಾಡ್ತಿದ್ದೀರಲ್ವಾ, ಅದೇ ಫ್ಲಾಟ್ ನಲ್ಲೇ ಪೊಲೀಸರು ಡೆಡ್ ಬಾಡಿಗಳನ್ನ ರಿಕವರ್ ಮಾಡಿಕೊಂಡಿದ್ದು ಅಂತ ಹೇಳ್ತಾನೆ. ಖಂಡಿತ ಅನು ಹಾಗೂ ಶ್ರೀದೇವಿ ಆತ್ಮಹತ್ಯೆ ಮಾಡಿಕೊಂಡಿರೋದಿಲ್ಲ, ಅವರನ್ನ ಯಾರೋ ಕೊಲೆ ಮಾಡಿದ್ದಾರೆ. ಈಗ ಈ ಫ್ಲಾಟ್ಗೆ ಬಂದಿರುವ ನನಗೆ ಅವರಿಬ್ಬರ ಆತ್ಮಗಳು ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿವೆ ಅಂತ ಕಾಳಿದಾಸ್ಗೆ ಅರ್ಥ ಆಗುತ್ತೆ. ತಕ್ಷಣವೇ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಅನು ಹಾಗೂ ಶ್ರೀದೇವಿ ಸತ್ತಿದ್ದ ದಿನದ ಸಿಸಿಟಿವಿ ಫುಟೇಜ್ ಕೇಳ್ತಾನೆ. ಅದಕ್ಕೆ ಸೆಕ್ಯೂರಿಟಿ ಹೇಳ್ತಾನೆ, ಸರ್, ಸಿಸಿಟಿವಿ ಕ್ಯಾಮ್ರಾದ ಫುಟೇಜ್ ಅನ್ನ ನೋಡ್ಬೇಕು ಅಂದ್ರೆ ಅಪಾರ್ಟ್ಮೆಂಟ್ ನ ಸೆಕ್ರೆಟರಿಯ ಪರ್ಮಿಷನ್ ಬೇಕು ಅಂತ. ಈಗ ಕಾಳಿದಾಸ್ ಸೆಕ್ರೆಟರಿ ಜೊತೆ ಮಾತನಾಡಿದಾಗ ಗೊತ್ತಾಗೋದೇನಂದ್ರೆ ಕಳೆದ 1 ತಿಂಗಳ ಫುಟೇಜ್ ಅನ್ನ ಬಿಟ್ರೆ ಅದಕ್ಕಿಂತ ಹಿಂದಿನದೆಲ್ಲ ಡಿಲೀಟ್ ಆಗಿದೆ ಅಂತ. ಹಾಗಾದ್ರೆ ಖಂಡಿತ ಕೇರ್ ಟೇಕರ್ ಆಗಿರುವ ಥಾಮಸ್ ಆ ಫುಟೇಜ್ ಅನ್ನ ಡಿಲೀಟ್ ಮಾಡಿರಬಹುದು ಅಂತ ಅನುಮಾನ ಜಾಸ್ತಿ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮತ್ತೆ ಅನು ಹಾಗೂ ಶ್ರೀದೇವಿ ಮಾತನಾಡ್ತಿರುವ ಶಬ್ದ ಕೇಳಿಸುತ್ತೆ. ಸ್ನೇಹಿತರೆ, ಆ ದಿನ ಅನುಳ ಬರ್ತ್ಡೇ ಇದ್ದ ಕಾರಣ ಕೇಕ್ ಕಟಿಂಗ್ ಮಾಡಿಸ್ತಾ ಶ್ರೀದೇವಿ ಸೆಲೆಬ್ರೇಟ್ ಮಾಡ್ತಿರ್ತಾಳೆ. ಆಗ ಯಾರೋ ಮನೆಗೆ ಬಂದಿದ್ದನ್ನ ನೋಡಿದ ಅನು ತುಂಬಾನೇ ಹೆದರಿಕೊಂಡು ಅಮ್ಮ ಮತ್ತೆ ಆ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ತಾಳೆ. ಆಗ ಶ್ರೀದೇವಿ ಕೂಡ ಆ ವ್ಯಕ್ತಿಯನ್ನ ನೋಡಿ, ನೀವ್ಯಾಕೆ ಇಲ್ಲಿಗೆ ಬಂದ್ರಿ, ತಕ್ಷಣ ಇಲ್ಲಿಂದ ಹೊರಟು ಹೋಗಿ, ನನಗೆ ಹಾಗೂ ನನ್ನ ಮಗಳಿಗೆ ಮತ್ತೊಮ್ಮೆ ತೊಂದರೆ ಕೊಟ್ರೆ ಖಂಡಿತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೈತಿರ್ತಾಳೆ. ಹೀಗೆ ಈ ಅದೃಶ್ಯ ಧ್ವನಿಗಳನ್ನ ಕೇಳಿದ ಕಾಳಿದಾಸ್ಗೆ ಮತ್ತೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಒಂದು ವೇಳೆ ಶ್ರೀದೇವಿ ಬದುಕಿದ್ದಾಗ ಯಾರ ಮೇಲಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ಲ ಅಂತ ವಿಚಾರಿಸ್ತಾನೆ. ಆದ್ರೆ ಆಕೆ ಯಾವುದೇ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಕಾಳಿದಾಸ್ ಮತ್ತೆ ಟೆನ್ಸಿಯಲ್ಲಿ ವಾಸ ಮಾಡ್ತಿರುವ ವಯಸ್ಸಾಗಿದ್ದ ಮಹಿಳೆ ಬಳಿ ಹೋಗ್ತಾನೆ. ಕೇರ್ ಟೇಕರ್ ಆಗಿರುವ ಥಾಮಸ್ ಬಗ್ಗೆ ವಿಚಾರಿಸಿದಾಗ ವಯಸ್ಸಾಗಿದ್ದ ಮಹಿಳೆ ಒಂದು ವಿಷಯವನ್ನ ರಿವೀಲ್ ಮಾಡ್ತಾಳೆ. ಕಾಳಿದಾಸ್ ಆ ಥಾಮಸ್ ಟೆನ್ಸಿಯಲ್ಲಿ ವಾಸ ಮಾಡ್ತಿರುವ ಒಬ್ಬಳು ಮಹಿಳೆ ಜೊತೆ ಇಲ್ಲಿಗಲ್ ಅಫೇರ್ ನಲ್ಲಿದ್ದಾನೆ ಅಂತ ಹೇಳ್ತಾಳೆ. ತಕ್ಷಣ ಟೆನ್ಸಿ ಫ್ಲಾಟ್ಗೆ ಹೋಗಿ ವಿಚಾರಿಸಿದಾಗ ಅಫೇರ್ ಇಟ್ಟುಕೊಂಡಿರುವ ಆ ಮಹಿಳೆ ಹೆಸರು ಶೀಲಾ ಅಂತ ಗೊತ್ತಾಗುತ್ತೆ. ಶೀಲಾಗೆ ಕೊರೋನಾ ಸಿಂಪ್ಟಮ್ಸ್ ಇದ್ದ ಕಾರಣ ಆಕೆ ಡೋರ್ ಅನ್ನ ಓಪನ್ ಮಾಡದೆ ಒಳಗಡೆಯಿಂದನೇ ಮಾತನಾಡ್ತಾಳೆ. ಶೀಲಾ, ನಿನಗೆ 13A ನಲ್ಲಿ ವಾಸ ಮಾಡ್ತಿದ್ದ ಅನು ಹಾಗೂ ಶ್ರೀದೇವಿ ಬಗ್ಗೆ ಏನಾದ್ರೂ ಗೊತ್ತಿದೆಯಾ? ನನಗೆ ಅವರಿಬ್ಬರು ಖಂಡಿತ ಆತ್ಮಹತ್ಯೆ ಮಾಡಿಕೊಂಡಿಲ್ಲ, ಯಾರೋ ಅವರನ್ನ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಇದೆ. ನೀನು ಅಫೇರ್ ಇಟ್ಟುಕೊಂಡಿರುವ ಥಾಮಸ್ ಇದಕ್ಕೆಲ್ಲ ಕಾರಣ ಇರಬಹುದು, ಏನಾಯ್ತು ಹೇಳು ಅಂತ ಹೆದರಿಸಿ ವಿಚಾರಿಸ್ತಾನೆ. ಆದ್ರೆ ಶೀಲಾ ಮಾತ್ರ ತುಂಬಾನೇ ಹೆದರಿಕೊಂಡು ನನಗೆ ಥಾಮಸ್ ಬಗ್ಗೆ ಏನು ಕೂಡ ಗೊತ್ತೇ ಇಲ್ಲ ಅಂತ ಹೇಳಿಬಿಡುತ್ತಾಳೆ. ಈಗ ಕಾಳಿದಾಸ್ ಮತ್ತೆ ತನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಅನು ಹಾಗೂ ಶ್ರೀದೇವಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನನಗೆ ಸೆಂಡ್ ಮಾಡು ಅಂತ ಹೇಳ್ತಾನೆ. ನಂತರ ಕ್ಯಾಶುಯಲ್ ಆಗಿ ಆ ದಿನ ರಾತ್ರಿ ಬೆಡ್ ನ ಕೆಳಗಡೆ ಅನು ಬರೆದಿದ್ದ ಒಂದು ಡ್ರಾಯಿಂಗ್ ಬುಕ್ ಸಿಕ್ಕಿತ್ತಲ್ವಾ, ಅದನ್ನ ಓಪನ್ ಮಾಡಿ ನೋಡಿದಾಗ ಅದರ ಒಳಗಡೆ ಅನು ಬಿನೋ ಎಂಬ ಒಂದು ಹೆಸರನ್ನ ಬರೆದಿರುತ್ತಾಳೆ. ಅದೇ ಸಮಯಕ್ಕೆ ಇವನ ಫ್ರೆಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಸೆಂಡ್ ಮಾಡಿ ಕಾಲ್ ಮಾಡ್ತಾನೆ. ಕಾಳಿದಾಸ್ ಅವರಿಬ್ಬರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವರಿಬ್ಬರದ್ದು ಆತ್ಮಹತ್ಯೆ ಅಂತಾನೆ ಮೆನ್ಷನ್ ಆಗಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಆತ ಕೊರೋನಾ ಬಂದು ಇತ್ತೀಚೆಗೆ ಸತ್ತು ಹೋದ್ನಂತೆ. ಹೀಗೆ ಇವರಿಬ್ಬರು ಮಾತನಾಡ್ತಿರುವಾಗ್ಲೇ ಅಪಾರ್ಟ್ಮೆಂಟ್ ನ ಸೆಕ್ರೆಟರಿ ಕಾಲ್ ಮಾಡಿ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ಈತ ಶೀಲಾಳನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗಿದ್ದ ಅಲ್ವಾ, ಆಕೆ ಕೂಡ ಕೊರೋನಾದ ಕಾರಣದಿಂದಾಗಿ ಸತ್ತು ಹೋಗಿರ್ತಾಳೆ. ಆದ್ರೆ ಶೀಲಾ ಸಾಯೋದಕ್ಕೂ ಮುಂಚೆ ನಿಮಗೆ ಅಂತ ಒಂದು ಲೆಟರ್ ಅನ್ನ ಬರ್ದಿದ್ದಾಳೆ. ಆ ಲೆಟರ್ ಅನ್ನ ನಿಮ್ಮ ಮನೆಯ ಡೋರ್ ಮುಂದೆ ಇಟ್ಟಿದ್ದೀನಿ, ತೆಗೆದುಕೊಳ್ಳಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ತಕ್ಷಣ ಡೋರ್ ಓಪನ್ ಮಾಡಿ ಆ ಲೆಟರ್ ನಲ್ಲಿ ಏನಿದೆ ಅಂತ ಚೆಕ್ ಮಾಡಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕಾಳಿದಾಸ್, ನೀವು ಹೇಳಿದ ಹಾಗೆ ಥಾಮಸ್ ಹಾಗೂ ನನ್ನ ಮಧ್ಯ ಇಲ್ಲಿಗಲ್ ಅಫೇರ್ ಇದ್ದಿದ್ದೇನೋ ನಿಜಾನೇ. ನಾನು ವಿಧವೆ ಅಂತ ಗೊತ್ತಿದ್ದೆ. ಆ ಥಾಮಸ್ ನನ್ನನ್ನ ಟ್ರ್ಯಾಪ್ ಮಾಡಿ ನನ್ನ ಜೊತೆ ಇಲ್ಲಿಗಲ್ ಅಫೇರ್ ಅನ್ನ ಸ್ಟಾರ್ಟ್ ಮಾಡಿಕೊಂಡ. ಆದ್ರೆ ಆ ಥಾಮಸ್ ಎಂತ ಕ್ರಿಮಿನಲ್ ಅಂದ್ರೆ ಶ್ರೀದೇವಿ ಮೇಲೂ ಕೂಡ ಕಣ್ಣನ್ನ ಹಾಕಿ ಆಕೆಗೂ ತೊಂದರೆ ಕೊಡೋದಕ್ಕೆ ಶುರು ಮಾಡ್ದ. ಮೋಸ್ಟ್ಲಿ ಅದೇ ಕಾರಣಕ್ಕೆ ಶ್ರೀದೇವಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ಬೋದು. ಆದ್ರೆ ಅದೇ ಎಕ್ಸಾಕ್ಟ್ ರೀಸನ್ ಅಂತ ನನಗೆ ಗೊತ್ತಿಲ್ಲ. ಒಂದು ವೇಳೆ ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ವಿಷಯ ನಿಮಗೆ ಗೊತ್ತಾಗ್ಲಿ ಅಂತಾನೆ ಈ ಲೆಟರ್ ಅನ್ನ ಬರ್ದಿದ್ದೀನಿ ಅಂತ ಬರ್ದಿರ್ತಾಳೆ.
ಈಗ ಕಾಳಿದಾಸ್ ಖಂಡಿತ ಆ ಥಾಮಸ್ಸೇ ಕಲ್ಪ್ರಿಟ್ ಅಂತ ಅವನಿಗೆ ಕಾಲ್ ಮಾಡ್ತಾನೆ. ಥಾಮಸ್, ನಿನ್ನ ಬಗ್ಗೆ ನೀನು ಅಫೇರ್ ಇಟ್ಟುಕೊಂಡಿದ್ದ ಶೀಲಾ ಲೆಟರ್ ನಲ್ಲಿ ಎಲ್ಲವನ್ನ ಕೂಡ ಬರೆದಿದ್ದಾಳೆ. ಏನಾಯ್ತು ಅಂತ ನಿಜ ಹೇಳೋ, ಇಲ್ಲಾಂದ್ರೆ ಈ ಲೆಟರ್ ಅನ್ನ ಪೊಲೀಸರಿಗೆ ಕೊಟ್ಟು ನೀನೆ ಕಿಲ್ಲರ್ ಅಂತ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೆದರಿಸ್ತಾನೆ. ಈಗ ಥಾಮಸ್ ಹೆದರಿಕೊಂಡು ಹೇಳೋದೇನಂದ್ರೆ, ಸರ್, ಆ ದಿನ ರಾತ್ರಿ ನಾನು ಅವರ ಫ್ಲಾಟ್ಗೆ ಹೋಗಿದ್ದೇನೋ ನಿಜಾನೇ, ಆದ್ರೆ ಆಗಲೇ ಶ್ರೀದೇವಿ ಮನೆಯ ಒಳಗಡೆ ಯಾರೋ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡ್ತಿದ್ಲು. ಇದಾಗಿ ಮರುದಿನವೇ ಅನು ಹಾಗೂ ಶ್ರೀದೇವಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿದ್ದಾರೆ ಅಂತ ಅಪಾರ್ಟ್ಮೆಂಟ್ ನಲ್ಲಿ ಎಲ್ಲರೂ ಮಾತನಾಡಿಕೊಳ್ತಿದ್ರು. ಸರ್, ಖಂಡಿತ ಆ ದಿನ ರಾತ್ರಿ ನನಗೂ ಮುಂಚೆ ಅವರ ಫ್ಲಾಟ್ಗೆ ಹೋಗಿದ್ದ ಆ ವ್ಯಕ್ತಿನೇ ಅವರಿಬ್ಬರನ್ನ ಕೊಲೆ ಮಾಡಿದ್ದಾನೆ. ನಾನು ತಕ್ಷಣವೇ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದೆ, ಆದ್ರೆ ಆ ವ್ಯಕ್ತಿ ತನ್ನ ಮುಖವನ್ನ ಕವರ್ ಮಾಡಿಕೊಂಡಿದ್ದ. ಒಂದು ವೇಳೆ ಪೊಲೀಸರು ಬಂದು ಚೆಕ್ ಮಾಡಿದ್ರೆ ಫ್ಲಾಟ್ ನ ಬಾಗಿಲ ಮುಂದೆ ನಾನು ಕೂಡ ನಿಂತಿರೋದು ರೆಕಾರ್ಡ್ ಆಗಿತ್ತಲ್ವಾ. ಸೊ ಪೊಲೀಸರು ಒಂದು ವೇಳೆ ಅನುಮಾನ ಪಟ್ಟು ನನ್ನನ್ನ ಅರೆಸ್ಟ್ ಮಾಡಬಹುದು ಅಂತ 1 ತಿಂಗಳ ಸಿಸಿಟಿವಿ ಫುಟೇಜ್ ಅನ್ನೇ ಡಿಲೀಟ್ ಮಾಡಿದೆ ಅಂತ ಹೇಳ್ತಾನೆ. ಈಗ ಥಾಮಸ್ ಕಿಲ್ಲರ್ ಅಲ್ಲ ಅಂದ್ರೆ ಆ ದಿನ ರಾತ್ರಿ ಮನೆಗೆ ಹೋಗಿದ್ದ ನಿಜವಾದ ಕಿಲ್ಲರ್ ಯಾರು ಅಂತ ಕಾಳಿದಾಸ್ಗೆ ತಲೆ ಕೆಡುತ್ತೆ. ಈಗ ಒಂದು ಐಡಿಯಾ ಮಾಡಿದ ಕಾಳಿದಾಸ್ ಮತ್ತೆ ತನ್ನ ಫ್ರೆಂಡ್ ಆಗಿದ್ದ ವಿನೋದ್ಗೆ ಕಾಲ್ ಮಾಡ್ತಾನೆ. ಅನು ಹಾಗೂ ಶ್ರೀದೇವಿ ಕೊಲೆಯಾದ ದಿನ ರಾತ್ರಿ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ಯಾವುದಾದ್ರೂ ವೆಹಿಕಲ್ ಅನುಮಾನಾಸ್ಪದವಾಗಿ ಓಡಾಡಿತ್ತಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾನೆ. ಚೆಕ್ ಮಾಡಿದಾಗ ಒಂದು ಬ್ಲಾಕ್ ಕಲರ್ ನ ರೇಂಜ್ ರೋವರ್ ಕಾರ್ ತುಂಬಾನೇ ಸ್ಪೀಡ್ ಆಗಿ ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಹೋಗಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ಆ ಕಾರ್ ಬಗ್ಗೆ ಚೆಕ್ ಮಾಡಿದಾಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಆ ಕಾರ್ ಬೇರೆ ಯಾರ್ದು ಅಲ್ಲ, ಶ್ರೀದೇವಿ ಕೆಲಸ ಮಾಡ್ತಿದ್ದ ಕಂಪನಿಯ ಓನರ್ ಆಗಿದ್ದ ಬಿನೋಯ್ ಎಂಬಾತನದ್ದು. ಈಗ ಕಾಳಿದಾಸ್ಗೆ ಮತ್ತೊಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಒಂದು ಸಾರಿ ಅನುಳ ಡ್ರಾಯಿಂಗ್ ಬುಕ್ ಅನ್ನ ಚೆಕ್ ಮಾಡ್ತಿದ್ದಾಗ ಅದರಲ್ಲಿ ಬಿನೋಯ್ ಎಂಬ ಹೆಸರನ್ನ ಬರ್ದಿದ್ಲಲ್ವಾ. ಖಂಡಿತ ಆ ಬಿನೋಯೇ ಕಿಲ್ಲರ್ ಇರ್ಬೇಕು. ತಕ್ಷಣ ಅವನ ಬಗ್ಗೆ ಮತ್ತಷ್ಟು ಎನ್ಕ್ವೈರಿ ಮಾಡು ಅಂತ ಹೇಳ್ತಾನೆ. ಈಗ ಮತ್ತಷ್ಟು ಚೆಕ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ, ಶ್ರೀದೇವಿ ತುಂಬಾನೇ ಸಾಲ ಮಾಡಿಕೊಂಡು ಸಾಲ ತೀರಿಸೋದಕ್ಕೆ ಸಾಧ್ಯವಾಗದೆ ಪರದಾಡ್ತಿರ್ತಾಳೆ. ಆಗ ಶ್ರೀದೇವಿ ಕೆಲಸ ಮಾಡ್ತಿದ್ದ ಕಂಪನಿಯ ಓನರ್ ಆಗಿದ್ದ ಬಿನೋಯೇ ಆಕೆ ಮಾಡಿದ್ದ ಸಾಲವನ್ನ ತೀರ್ಸಿರ್ತಾನೆ. ಈಗ ಕಾಳಿದಾಸ್ಗೆ ಏನಾಗಿರ್ಬೋದು ಅಂತ ಅರ್ಥ ಆಗಿ ತಕ್ಷಣವೇ ಆ ಹರಿ ಎಂಬ ರೌಡಿ ಶೀಟರ್ ಇದ್ದ ಅಲ್ವಾ, ಅವನನ್ನ ಬಿನೋಯ್ನ ಮನೆಗೆ ಕಳಿಸ್ತಾನೆ. ಹರಿ ಬಿನೋಯ್ನ ಮನೆಗೆ ಹೋಗಿ ಫೋನ್ ಮಾಡಿ ಲೌಡ್ ಸ್ಪೀಕರ್ ಅನ್ನ ಆನ್ ಮಾಡ್ತಾನೆ. ಬಿನೋಯ್, ನೀನೆ ಕಿಲ್ಲರ್ ಅಂತ ಬೇರೆ ಯಾರಿಗೂ ಕೂಡ ಗೊತ್ತಾಗದೆ ಇರ್ಬೋದು, ಆದ್ರೆ ಅನು ಬರೆದಿದ್ದ ಡ್ರಾಯಿಂಗ್ ಬುಕ್ ನ ಮೂಲಕ ನೀನೆ ಕಿಲ್ಲರ್ ಅಂತ ನನಗೆ ಆವತ್ತೇ ಅನುಮಾನ ಬಂದಿತ್ತು. ನೀನು ಸಾಲ ತೀರಿಸಿ ಸಹಾಯ ಮಾಡೋ ರೀತಿ ನಾಟಕ ಮಾಡಿ ಮನೆಗೆ ಬಂದು ಅನ್ನೋಳನ್ನ ಬ್ಯಾಡ್ ಟಚ್ ಮಾಡ್ತಿದ್ದೆ ಅಂತ ಆವತ್ತೇ ಡ್ರಾಯಿಂಗ್ ಬುಕ್ ನಲ್ಲಿ ಬರೆದಿದ್ಲು. ನೀನು ಸಾಲ ತೀರಿಸಿ ತಮಗೆ ಸಹಾಯ ಮಾಡದೆ ಅನ್ನೋ ಕಾರಣಕ್ಕೆ ಶ್ರೀದೇವಿ ನಿನ್ನ ಜೊತೆ ಇಂಟಿಮೇಟ್ ಆದ್ಲು. ಆದ್ರೆ ನೀನು ಎಂತ ಕೆಟ್ಟ ಹುಳು ಅಂದ್ರೆ, ಶ್ರೀದೇವಿಯ ಮಗಳು ಚಿಕ್ಕ ಹುಡುಗಿ ಅನುಳ ಮೇಲೂ ಕೂಡ ಕೆಟ್ಟ ಕಣ್ಣನ್ನ ಹಾಕ್ತೆ. ಆ ದಿನ ರಾತ್ರಿ ಅನು ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಹೋದಾಗ ಶ್ರೀದೇವಿ ನಿನ್ನನ್ನ ತಡೆದಿದ್ದಾಳೆ. ಹೀಗೆ ಮಾತಿಗೆ ಮಾತು ಬೆಳೆದು ಇಬ್ಬರು ಜಗಳ ಮಾಡೋದಕ್ಕೆ ಶುರು ಮಾಡಿದ್ದೀರಾ. ಕೊನೆಗೆ ಯಾವಾಗ ಶ್ರೀದೇವಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ಲು, ಕೋಪದಲ್ಲಿ ಅವಳನ್ನ ಹಾಗೂ ಅವಳ ಮಗಳನ್ನ ಕೊಲೆ ಮಾಡಿದ್ಯಾ. ನಂತರ ನಿನ್ನ ಇನ್ಫ್ಲೂಯೆನ್ಸ್ ಅನ್ನ ಹಾಗೂ ದುಡ್ಡಿನ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಅವರದ್ದು ಆತ್ಮಹತ್ಯೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ರೆಡಿ ಮಾಡಿಸಿದ್ಯಾ. ನಿನ್ನಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕಿರ್ಲೇಬಾರದು. ಹೀಗೆ ಹೇಳ್ತಾ ಅಲ್ಲೇ ಇದ್ದ ರೌಡಿ ಶೀಟರ್ ಹರಿಗೆ, ಹರಿ ಅಭಿನವ್ಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿ ಬಿಡು ಅಂತ ಹೇಳಿಬಿಡುತ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಫೇಮಸ್ ಬಿಸ್ನೆಸ್ ಮನ್ ಆಗಿದ್ದ ಬಿನೋಯ್ನ ಕೊಲೆಯಾಗಿದೆ ಅಂತ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲಿ ಬರ್ತಿರುತ್ತೆ. ಹಾಗೂ ಪೊಲೀಸರು ಸಿಸಿಟಿವಿ ಫುಟೇಜ್ ನ ಮೂಲಕ ರೌಡಿ ಶೀಟರ್ ಹರಿಯನ್ನ ಕೂಡ ಅರೆಸ್ಟ್ ಮಾಡಿರ್ತಾರೆ. ಪೊಲೀಸರು ವಿಚಾರಿಸಿದಾಗ ಕಾಳಿದಾಸ್ ಅವರು ಹೇಳಿದ್ದಕ್ಕೇನೆ ಬಿನೋಯ್ನನ್ನ ಕೊಲೆ ಮಾಡಿದೆ ಅಂತ ಆತ ಒಪ್ಪಿಕೊಂಡಿರ್ತಾನೆ. ತಕ್ಷಣವೇ ಪೊಲೀಸರು ಕಾಳಿದಾಸ್ನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅಪಾರ್ಟ್ಮೆಂಟ್ಗೆ ಬಂದಾಗ ಚಿತ್ರದಲ್ಲಿ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಪೊಲೀಸರು ಅಲ್ಲಿಗೆ ಬರೋದಕ್ಕೂ ಮುಂಚೆನೆ ಸೂಸನ್ ಹಾಗೂ ಯಮುನಾ ಎಂಬ ಹುಡುಗಿಗೆ ಕಾಲ್ ಮಾಡಿರ್ತಾರೆ. ಈಗ ವಿಚಾರಿಸಿದಾಗ ಡಾಕ್ಟರ್ ಸೂಸನ್ ಮೂಲಕ ರಿವೀಲ್ ಆಗುವ ಟ್ವಿಸ್ಟ್ ಏನ್ ಗೊತ್ತಾ ಸ್ನೇಹಿತರೆ, ಅಸಲಿಗೆ ಕಾಳಿದಾಸ್ ಒಬ್ಬ ಮೆಂಟಲ್ ಪೇಷಂಟ್ ಆಗಿರುತ್ತಾನೆ. ಅಂದ್ರೆ ಕಾಳಿದಾಸ್ಗೆ ಸ್ಕಿಜೋಫ್ರೇನಿಯಾ ಎಂಬ ಕಾಯಿಲೆ ಇರುತ್ತೆ. ಅಂದ್ರೆ ಈ ರೀತಿಯ ಕಾಯಿಲೆ ಇರೋರು ಇಲ್ಲದಿರುವ ವಿಷಯಗಳನ್ನ ಇದೆ ಎಂದುಕೊಂಡು ಇಮ್ಯಾಜಿನೇಷನ್ ನಲ್ಲೇ ಜೀವನ ಮಾಡ್ತಿರ್ತಾರೆ. ಅಂದ್ರೆ ತಮ್ಮ ಮುಂದೆ ನಡೆಯದೇ ಇರುವ ವಿಷಯಗಳು ನಡೀತಿದೆ ಅಂದುಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ತಿರ್ತಾರೆ. ಈಗ ಕಾಳಿದಾಸ್ ಈ ಫ್ಲಾಟ್ಗೆ ಬಂದಾಗಿನಿಂದ ಯಾವ್ಯಾವ ರೀತಿ ಬಿಹೇವ್ ಮಾಡಿದ ಅಂತ ವಿಜುವಲ್ ಮೂಲಕ ನಮಗೆ ತೋರಿಸಲಾಗುತ್ತೆ. ಈಗ ಸೂಸನ್ ಮುಂದುವರೆದು, ಸರ್, ಈ ಫ್ಲಾಟ್ಗೆ ಹೊಸದಾಗಿ ಶಿಫ್ಟ್ ಆದಾಗ ತಾಯಿ ಹಾಗೂ ಮಗಳ ಧ್ವನಿ ಕೇಳಿಸ್ತಿದೆ ಅಂತ ಪದೇ ಪದೇ ಹೇಳ್ತಿದ್ದ. ನಾನು ಕಾಳಿದಾಸ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಹುದು ಅಂತ ಅದಕ್ಕೆ ಮೆಡಿಸಿನ್ ಕೂಡ ಬರೆದು ಕೊಟ್ಟಿದ್ದೆ, ಆದ್ರೆ ಆತ ತೆಗೆದುಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ. ಈಗ ಶಾಕ್ ಆದ ಪೊಲೀಸರು ಮತ್ತಷ್ಟು ಕಾಳಿದಾಸ್ನ ಬಗ್ಗೆ ಚೆಕ್ ಮಾಡಿದಾಗ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಕಾಳಿದಾಸ್ ಆ ಫ್ಲಾಟ್ಗೆ ಹೊಸದಾಗಿ ಬಂದಾಗ ತ್ರಿಸೂರ್ ಹಾಗೂ ಪಲಕಾಡ್ ನಲ್ಲಿ ಕೊಲೆಯಾಗಿದೆ ಅಂತ ನ್ಯೂಸ್ ಬರ್ತಿತ್ತಲ್ವಾ. ಸ್ನೇಹಿತರೆ, ಶಾಕಿಂಗ್ಲಿ ಆ ಕೊಲೆಗಳನ್ನ ಕೂಡ ರೌಡಿ ಶೀಟರ್ ಗಳ ಮೂಲಕ ಕಾಳಿದಾಸೆ ಮಾಡಿಸಿರುತ್ತಾನೆ. ಸ್ನೇಹಿತರೆ, ಆಗಾಗ
ಜೈಲಿಗೆ ಹೋಗಿ ಮೋಟಿವೇಶನ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಿದ್ದ ಕಾಳಿದಾಸ್ ಅಲ್ಲಿರುವ ಕ್ರಿಮಿನಲ್ ಗಳನ್ನ ಪರಿಚಯ ಮಾಡಿಕೊಳ್ತಿರ್ತಾನೆ. ನಂತರ ಅವರು ಹೊರಗಡೆ ಬಂದ ಮೇಲೆ ಅವರನ್ನ ಇನ್ಫ್ಲೂಯೆನ್ಸ್ ಮಾಡಿಸಿ ತಾನು ಟಾರ್ಗೆಟ್ ಮಾಡಿರುವ ವ್ಯಕ್ತಿಗಳನ್ನ ಕೊಲೆ ಮಾಡಿಸ್ತಿರ್ತಾನೆ. ಈಗ ಪೊಲೀಸರು ಬಂದು ಚೆಕ್ ಮಾಡಿದಾಗ ಗೊತ್ತಾಗೋದೇನು ಅಂದ್ರೆ ಬಿನೋಯ್ನ ಕೊಲೆ ಆಗ್ತಿದ್ದ ಹಾಗೇನೆ ಕಾಳಿದಾಸ್ ಆ ಫ್ಲಾಟ್ ಅನ್ನ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಎಸ್ಕೇಪ್ ಆಗಿರ್ತಾನೆ. ಈಗ ಚಿತ್ರದ ಎಂಡ್ಸಿನಲ್ಲಿ ಮತ್ತೊಬ್ಬ ರೌಡಿ ಶೀಟರ್ ಜೊತೆ ಮಾತನಾಡ್ತಾ ಕಾರ್ ನಲ್ಲಿ ಹೋಗ್ತಿರ್ತಾನೆ ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಎಕ್ಸಾಕ್ಟ್ಲಿ ಕಾಳಿದಾಸ್ ಯಾಕೆ ಒಬ್ಬೊಬ್ಬರನ್ನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡಿಸ್ತಿದ್ದಾನೆ ಅಂತ ಹೇಳಲಾಗಿಲ್ಲ ಹಾಗೂ ಕಾಳಿದಾಸ್ಗೆ ನಿಜವಾಗಿಯೂ ಯಮುನಾ ಎಂಬ ಲವರ್ ಇದ್ದಾಳ ಅಥವಾ ಆಕೆ ಕೂಡ ಇಮ್ಯಾಜಿನೇಷನ್ ಅಂತ ಕನ್ಕ್ಲೂಷನ್ ಸಿಗ್ಲಿಲ್ಲ. ಮೋಸ್ಟ್ಲಿ ಈ ಚಿತ್ರದ ಪಾರ್ಟ್ 2 ಬಂದ್ರೆ ಈಗಿರುವ ಎಲ್ಲ ಡೌಟ್ಸ್ ಗಳಿಗೂ ಕೂಡ ಸೊಲ್ಯೂಷನ್ ಸಿಗುತ್ತೆ. ಈ ಚಿತ್ರದ ಕತೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.